ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಸಂತ ಪೌಲರು ತಿಮೋತಿಗೆ ಬರೆದ ಮೊದಲನೆಯ ಪತ್ರಿಕೆ ಅಧ್ಯಾಯ 2, ಫಸ್ಟ್ ತಿಮೋತಿ ಚಾಪ್ಟರ್ 2, ಲೆಟರ್ ಟು ತಿಮೋತಿ ಚಾಪ್ಟರ್ 2 ವರ್ಸಸ್ 1, 2 and 3. ವಾಕ್ಯಗಳು 1, 2 ಮತ್ತು 3. ಮೊತ್ತ ಮೊದಲು ಮಾನವರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆ, ಪ್ರಾರ್ಥನೆ, ಬಿನ್ನಹ ಹಾಗೂ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ದೇವರು ನಮ್ಮೆಲ್ಲರಿಗೂ ಹೇಳುವಂಥ ಒಂದು ಮಾತಾಗಿದೆ. ಎಲ್ಲ ಮಾನವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಎಲ್ಲ ಮಾನವರಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಈ ಎಲ್ಲ ಮಾನವರು ಅಂತ ಹೇಳುವಾಗ ಅಲ್ಲಿ ನಮ್ಮ ಶತ್ರುಗಳು ಬರ್ತಾರೆ, ಎಲ್ಲ ಜಾತಿ ಜನಾಂಗದವರು ಬರ್ತಾರೆ, ಎಲ್ಲ ಅಧಿಕಾರಿಗಳು ಬರ್ತಾರೆ, ಪ್ರತಿಯೊಬ್ಬರು ಕೂಡ ಬರ್ತಾರೆ, ನಮ್ಮ ಕುಟುಂಬದವರು ಬರ್ತಾರೆ, ನಮಗೆ ಸಂಬಂಧಪಟ್ಟವರು, ಸಂಬಂಧ ಪಡದೇ ಇರುವವರು ಎಲ್ಲರೂ ಬರ್ತಾರೆ. ಈ ಭೂಮಿಯಲ್ಲಿ ಹುಟ್ಟಿರುವ ಸಕಲ ಮನುಷ್ಯರು ಬರ್ತಾರೆ, ಒಳ್ಳೆಯವರು ಕೆಟ್ಟವರು ಪ್ರತಿಯೊಬ್ಬರು. ಆದ್ದರಿಂದ ದೇವರು ಹೇಳುವಂಥ ಮಾತು, ಎಲ್ಲ ಮಾನವರಿಗೋಸ್ಕರ ವಿಜ್ಞಾಪನೆ ಮಾಡಬೇಕು, ಎಲ್ಲ ಮಾನವರಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಒಂದು ಕ್ಷಣ ನಾವು ಈ ಕಾರ್ಯವನ್ನು ಮಾಡಿ ಮುಂದಕ್ಕೆ ಹೋಗೋಣ. ಪ್ರೀತಿಮಯ ತಂದೆಯಾದ ದೇವರೇ, ಎಲ್ಲ ಮಾನವರಿಗಾಗಿ ಸ್ತೋತ್ರ. ವಿಶೇಷವಾಗಿ ಈ ದಿನ ಈ ವಚನವನ್ನು ಆಲಿಸುತ್ತಾ ನಿಮ್ಮ ಸಾನ್ನಿಧ್ಯದಲ್ಲಿದ್ದು ನಿಮ್ಮನ್ನು ಹುಡುಕುತ್ತಿರುವ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಪೂರ್ಣ ಹೃದಯದಿಂದ ನಿಮ್ಮನ್ನು ಹುಡುಕಲು ಆಸೆ ಪಡುತ್ತಿರುವ, ತವಕ ಪಡುತ್ತಿರುವ ಪ್ರತಿಯೊಬ್ಬರಿಗಾಗಿ ನಿಮಗೆ ಸ್ತೋತ್ರ. ಈ ಭೂಲೋಕದಲ್ಲಿರುವ ಸಕಲ ಮನುಷ್ಯರಿಗಾಗಿಯೂ, ಈ ಭಾರತ ದೇಶದಲ್ಲಿರುವ ಸಕಲ ಮನುಷ್ಯರಿಗಾಗಿಯೂ, ನಮ್ಮ ಕುಟುಂಬಗಳಲ್ಲಿರುವ ಎಲ್ಲರಿಗಾಗಿಯೂ ಪಿತನೇ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಎಲ್ಲರ ಹೃದಯಗಳಲ್ಲಿಯೂ, ಎಲ್ಲರ ಜೀವಿತದಲ್ಲಿಯೂ, ಎಲ್ಲರ ಕುಟುಂಬಗಳಲ್ಲಿಯೂ ಶಾಂತಿ, ಸಮಾಧಾನ, ಸಮೃದ್ಧಿಯಾಗಿ ನೆಲೆಸಲಿ. ಎಲ್ಲ ವಿಧವಾದ ಕೊರತೆಗಳು ನೀಗಿ ಹೋಗಲಿ. ಎಲ್ಲ ಮಾನವರು ಐಕ್ಯತೆಯಲ್ಲಿಯೂ ಪ್ರೀತಿಯಲ್ಲಿಯೂ ಜೀವಿಸುವಂತೆ ಆಗಲಿ. ಹಾಲೆಲೂಯಾ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್. ಓಕೆ, 2ನೇ ವಾಕ್ಯ. ನಾವು ದೈವ ಭಯವುಳ್ಳವರಾಗಿ ಮತ್ತು ಗೌರವಯುತರಾಗಿ ಶಾಂತಿ ಸಮಾಧಾನದಿಂದಲೂ ನೆಮ್ಮದಿಯಿಂದಲೂ ಜೀವಿಸಲು ಅನುಕೂಲವಾಗುವಂತೆ ಅರಸರಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ಪ್ರಾರ್ಥಿಸಬೇಕು. ಈ ಒಂದು ಪ್ರಾರ್ಥನೆ ನಾವು ಕೊನೆಯಲ್ಲಿ ಮಾಡೋಣ. ಓಕೆ, ಹೀಗೆ ಮಾಡುವುದು ಒಳ್ಳೆಯದು ಮತ್ತು ನಮ್ಮ ಉದ್ಧಾರಕರಾದ ದೇವರಿಗೆ ಮೆಚ್ಚುಗೆಯಾದದ್ದು. ನೋಡಿ, ದೇವರು ಮೆಚ್ಚುವಂಥ ಅನೇಕ ಕಾರ್ಯಗಳಲ್ಲಿ ಒಂದು ಮುಖ್ಯವಾದ ಕಾರ್ಯ ಎಲ್ಲ ಅರಸರಿಗಾಗಿ ಮತ್ತು ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಂಥ ಕಾರ್ಯ. ಯಾತಕ್ಕಾಗಿ ಅರಸರಿಗಾಗಿ? ಅರಸರು ಅಥವಾ ಮಂತ್ರಿಗಳು, MLAs, MPs, ಮಿನಿಸ್ಟರ್ಸ್, ಆಲ್ ದ ಗವರ್ನಮೆಂಟ್ ಅಫಿಷಿಯಲ್ಸ್, ಇವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುವುದು ದೇವರಿಗೆ ಮೆಚ್ಚುಗೆ ಆದ ಕಾರ್ಯ ಅಂತೆ. ಯಾತಕ್ಕಾಗಿ ಮಾಡಬೇಕು? ರೀಸನ್, ವಾಟ್ ಇಸ್ ದ ರೀಸನ್? ನಾವೆಲ್ಲರೂ ದೈವ ಭಯಭಕ್ತಿಯಲ್ಲಿ ಜೀವಿಸಲು ಮತ್ತು ಗೌರವಯುತರಾಗಿ ಶಾಂತಿಯಿಂದಲೂ ನೆಮ್ಮದಿಯಿಂದಲೂ ಜೀವಿಸಲು ಅನುಕೂಲವಾಗುವಂತೆ ಎಲ್ಲ ಮಾನವರು, ಈ ಭೂಲೋಕದಲ್ಲಿರುವ ಸಕಲ ಮಾನವರು ಶಾಂತಿಯಿಂದಲೂ ನೆಮ್ಮದಿಯಿಂದಲೂ ಮತ್ತು ದೈವ ಭಯದಲ್ಲಿಯೂ ಜೀವಿಸಲು ಅನುಕೂಲಕರವಾಗುವಂತೆ ಅಧಿಕಾರಿಗಳಿಗಾಗಿ, ಅರಸರುಗಳಿಗಾಗಿ, ಮಂತ್ರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಇಟ್ ಈಸ್ ಎ ಕಮ್ಯಾಂಡ್ಮೆಂಟ್ ಆಫ್ ಗಾಡ್. ಪ್ರಾರ್ಥಿಸಬೇಕು ಮತ್ತು ಇದು ದೇವರಿಗೆ ಮೆಚ್ಚುಗೆ ಆದ ಒಂದು ಕಾರ್ಯ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಅರಸರುಗಳಿಗೆ ವಿರುದ್ಧವಾಗಿ ಗೊಣಗುಡ್ತೀವಿ, ಅಧಿಕಾರಿಗಳಿಗೆ ವಿರುದ್ಧವಾಗಿ ಗೊಣಗುಟ್ಟುತ್ತೇವೆ, ಮಂತ್ರಿಗಳಿಗೆ, MLAಗಳಿಗೆ, MP ಗಳಿಗೆ ವಿರುದ್ಧವಾಗಿ ನಾವು ಮಾತನಾಡ್ತೀವಿ, ಗೊಣಗುಡ್ತೀವಿ, ಅವರನ್ನ ಶಪಿಸ್ತೀವಿ. ಆದರೆ ಇದು ದೇವರು ಎಲ್ಲೂ ಕೂಡ ಹೇಳಲಿಲ್ಲ. ದೇವರು ಹೇಳಿದ್ದು ಅವರನ್ನು ಆಶೀರ್ವದಿಸಿ. ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಶತ್ರುಗಳನ್ನು ಕೂಡ ನೀನು ಆಶೀರ್ವದಿಸು ಅಂತ ಯೇಸುಸ್ವಾಮಿ ಹೇಳ್ತಾರೆ. ಆದರೆ ಇಲ್ಲಿ ನಮಗಾಗಿ ಕೊಟ್ಟಂಥ ಅಧಿಕಾರಿಗಳು, ಅವರು ಒಳ್ಳೆಯವರಾಗಿರಲಿ, ಕೆಟ್ಟವರಾಗಿರಲಿ, ಕಠಿಣ ಹೃದಯಗಳೇ ಆಗಿರಲಿ, ಎಂಥವರೇ ಆಗಿರಲಿ, ನಮ್ಮ ಕೆಲಸ ಏನು? ವಾಟ್ ಈಸ್ ಅವರ್ ಡ್ಯೂಟಿ ಆಸ್ ಎ ಚೈಲ್ಡ್ ಆಫ್ ಗಾಡ್, ಆಸ್ ಎ ಕ್ರಿಶ್ಚಿಯನ್, ಆಸ್ ಎ ಬಿಲೀವರ್? ವಾಟ್ ಮಸ್ಟ್ ಐ ಡೂ ಫಾರ್ ಆಲ್ ದ ಮಿನಿಸ್ಟರ್ಸ್ in India or in the world? What is my duty, my responsibility, my commitment,
My duty, my responsibility, my commitment is to pray for all the ministers of India, all the MPs, MLAs, government officials, all the kings, all the ruling parties, everyone who is above us. We must pray and bless them. That is our duty and responsibility and commitment, assignment given by God through His word. ಇದನ್ನು ನಾವು ಮಾಡದೆ ಹೋದಾಗ ಏನಾಗುತ್ತೆ? ಇದನ್ನು ನಾವು ಮಾಡದೆ ಹೋದಾಗ ದೇಶದಲ್ಲಿ ಅಸಮಾಧಾನ ಉಂಟಾಗುತ್ತೆ, ದೇಶದಲ್ಲಿ ಕೋಮುಗಲಭೆ ಉಂಟಾಗುತ್ತೆ, ದೇಶದಲ್ಲಿ ದೈವ ಭಯ ನಷ್ಟವಾಗ್ತದೆ, ದೇಶದಲ್ಲಿ ಒಂದು ರೀತಿಯ ಯುದ್ಧಗಳು ಉಂಟಾಗ್ತದೆ, ಘರ್ಷಣೆಗಳು ಉಂಟಾಗ್ತದೆ, ಪೈಶಾಚಿಕ ಕಾರ್ಯಗಳು ಉಂಟಾಗ್ತದೆ. ಆಮೇಲೆ ನಾವು ಯಾರನ್ನ ಬ್ಲೇಮ್ ಮಾಡ್ತೀವಿ ಗೊತ್ತಾ? ಮಂತ್ರಿಗಳನ್ನು ಬ್ಲೇಮ್ ಮಾಡ್ತೀವಿ, ಅಧಿಕಾರಿಗಳನ್ನು ಬ್ಲೇಮ್ ಮಾಡ್ತೀವಿ, ರೂಲಿಂಗ್ ಪಾರ್ಟಿಯನ್ನು ಬ್ಲೇಮ್ ಮಾಡ್ತೀವಿ, ಅಥವಾ ಬೇರೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀವಿ. ಬ್ಲೇಮ್ ಮಾಡೋದ್ರಿಂದ, ಆರೋಪಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ವಿ ನೀಡ್ ಟು ಒಬೇ ದ ವರ್ಡ್ ಆಫ್ ಗಾಡ್. ನಾವು ದೇವರ ವಾಕ್ಯವಕ್ಕೆ ವಿಧೇಯರಾಗಬೇಕು, ದೇವರ ವಾಕ್ಯವನ್ನು ಅನುಸರಣೆ ಮಾಡಬೇಕು. ಆದರೆ ಇಂದು ಈ ವಿಷಯದಲ್ಲಿ ನಾವೆಲ್ಲೋ ಫೇಲ್ ಆಗಿಬಿಟ್ಟಿದ್ದೀವಿ. ನಾವು ಪ್ರಾರ್ಥಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಹೇಗೆ ಪ್ರಾರ್ಥಿಸ್ತಾ ಇದ್ದೀವಿ ಗೊತ್ತಾ? ನಾವು ದೇವರೇ, ಈ ದೇಶದಲ್ಲಿ ನಾನು ಬಯಸುವ ಒಂದು ಪಕ್ಷ ಆಡಳಿತಕ್ಕೆ ಬರಬೇಕು, ನನ್ನನ್ನು ದ್ವೇಷ ಮಾಡುವಂಥ ಒಂದು ಪಕ್ಷ ಇಲ್ಲಿ ಬೇಡ. ಈ ರೀತಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆ ನಮ್ಮ ಇಚ್ಛೆ ಪ್ರಕಾರ ಆಗ್ಬಿಟ್ಟಿದೆ. ದೇವರೇನು ಹೇಳ್ತಾ ಇದ್ದಾರೆ? ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿ. Pray for all the ministers, all the kings, all the authorities. Pray and bless them. ಅವರು ಯಾರೇ ಆಗಿರಲಿ, ಅವರು ನಮ್ಮನ್ನು ಇಷ್ಟಪಡುವವರೇ ಆಗಿರಲಿ, ನಮಗೆ ತೊಂದರೆ ಕೊಡುವವರೇ ಆಗಿರಲಿ, ನಮ್ಮನ್ನು ಹೇಟ್ ಮಾಡುವವರೇ ಆಗಿರಲಿ, ವಿ ಆರ್ ಸಪೋಸ್ ಟು ಲವ್ ಎವ್ರಿ ಒನ್. ವಿ ಆರ್ ಸಪೋಸ್ ಟು ಪ್ರೇ ಫಾರ್ ಆಲ್ ದ ಪೀಪಲ್, ಆಲ್ ದ ಮಿನಿಸ್ಟರ್ಸ್ ಆಫ್ ಇಂಡಿಯಾ, ಆಲ್ ದ ಮಿನಿಸ್ಟರ್ಸ್ ಆಫ್ ದಿಸ್ ವರ್ಲ್ಡ್, all the authorities of India, all the authorities, kings of this world. We must pray and bless everyone. That is the will of God. ಅದು ದೇವರ ಚಿತ್ತವಾಗಿದೆ ಮತ್ತು ದೇವರು ಅದನ್ನು ಬಯಸ್ತಾ ಇದ್ದಾರೆ. ಈಗ ಭಾರತದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ. ಈ ಒಂದು ಎಲೆಕ್ಷನ್ಗೋಸ್ಕರ ಎಷ್ಟೋ ಕಡೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಳ್ಳೆಯದೇ, ಪ್ರಾರ್ಥನೆ ಮಾಡಬೇಕು. ಆದರೆ ಎಲೆಕ್ಷನ್ಗೆ ಪ್ರಾರ್ಥನೆ ಯಾವ ರೀತಿಯಲ್ಲಿ ಮಾಡಬೇಕು? ವಾಕ್ಯದ ಪ್ರಕಾರ ಮಾಡಬೇಕು. ವಾಕ್ಯದ ಪ್ರಕಾರ ಅಂತ ಹೇಳುವಾಗ ಇಲ್ಲಿ ಯಾವುದು ಪಕ್ಷ ಇಲ್ಲ, ಯಾವ ಪಕ್ಷವೂ ಇಲ್ಲ, ಯಾವ ವ್ಯಕ್ತಿಯೂ ಇಲ್ಲ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಎಲ್ಲ ಮಾನವರಿಗಾಗಿ ಪ್ರಾರ್ಥಿಸಿರಿ, ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ, ಎಲ್ಲ ಮಂತ್ರಿಗಳಿಗಾಗಿ ಪ್ರಾರ್ಥಿಸಿರಿ. ದೇವರು ಕೊಡುವಂಥ ಅಧಿಕಾರಿಗಳನ್ನು ಸ್ವೀಕಾರ ಮಾಡಿ, ಅವರನ್ನು ಆಶೀರ್ವದಿಸಿ, ಅವರ ಮೇಲೆ ದೇವರ ಆತ್ಮನು ತುಂಬಲ್ಪಡುವಂತೆ, ದೇವರ ಪ್ರೀತಿ ಅವರಲ್ಲಿ ತುಂಬಲ್ಪಡುವಂತೆ, ದೇವರ ಜ್ಞಾನ ಅವರಲ್ಲಿ ತುಂಬಲ್ಪಡುವಂತೆ ಅವರಿಗಾಗಿ ಪ್ರಾರ್ಥಿಸಿರಿ. ಇದು ದೇವರು ಬಯಸುವಂಥದ್ದು. ಈ ಕಾರ್ಯವನ್ನು ನಾವು ಮಾಡಬೇಕೇ ವಿನಃ ನಮಗಿಷ್ಟ ಇರುವ ಒಂದು ಪಕ್ಷ ಬರಲಿ ದೇವರೇ, ನಮ್ಮನ್ನು ದ್ವೇಷ ಮಾಡುವ ಪಕ್ಷ ಹೋಗಲಿ ದೇವರೇ ಅಂತ ಅಲ್ಲ ನಾವು ಪ್ರಾರ್ಥಿಸಬೇಕಾಗಿದ್ದು. ಆದರೂ ನಾವು ಪ್ರಾರ್ಥಿಸಬೇಕು ಯಾವ ರೀತಿಯಲ್ಲಿ ಅಂದರೆ, ದೇವರೇ, ಈ ದೇಶದ, ಈ ರಾಜ್ಯದ ಸಮಾಧಾನವನ್ನು ಹಾಳು ಮಾಡುವಂತಹ ಸೈತಾನನ ಕಾರ್ಯಗಳು, ದುರಾತ್ಮನ ಆಲೋಚನೆಗಳು ನಶಿಸಿ ಹೋಗಲಿ ಎಂದು ಯೇಸು ಕೊಟ್ಟ ಅಧಿಕಾರದಲ್ಲಿ ವಿಶ್ವಾಸಿಗಳಾದ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥಿಸಬೇಕಾಗಿದ್ದು, ದೇವರ ವಾಕ್ಯ ಹೇಳ್ತದೆ ಅಲ್ವಾ, ನಮ್ಮ ಯುದ್ಧ. ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, ಎಫಿಷಿಯನ್ಸ್ ಚಾಪ್ಟರ್ 6 ವರ್ಸ್ 12. ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗಲ್ಲ, ದಿಗಂತದಲ್ಲಿರುವ ಅಧಿಕಾರಿಗಳ ಹಾಗೂ ಆಧಿಪತ್ಯಗಳ ವಿರುದ್ಧ, ಪ್ರಸ್ತುತ ಅಂಧಕಾರ ಲೋಕಾಧಿಪತಿಗಳ ಹಾಗೂ ಅಶರೀರ ದುಷ್ಟ ಗಣಗಳ ವಿರುದ್ಧ. Our fight is not against any human authority or human being. Our fight is not against flesh and blood. ಯಾವುದೇ ಮನುಷ್ಯನ ವಿರುದ್ಧವಾಗಲಿ, ಮಾನವ ಅಧಿಕಾರಿಗಳಿಗೆ ವಿರುದ್ಧವಾಗಲಿ ಅಲ್ಲ ನಾವು ಯುದ್ಧ ಮಾಡಬೇಕಾಗಿರೋದು. ಬಟ್ ವಿ ಆಸ್ ಚಿಲ್ಡ್ರನ್ ಆಫ್ ಗಾಡ್ ಮಸ್ಟ್ ಫೈಟ್. ನಾವು ಯುದ್ಧ ಮಾಡಲೇಬೇಕು. ವಿ ಆರ್ ಕಾಲ್ಡ್ ಟು ಫೈಟ್. ಫೈಟ್ ಅಗೇನ್ಸ್ಟ್ ವಾಟ್? ಫೈಟ್ ಅಗೇನ್ಸ್ಟ್ ದ ಈವಿಲ್ ಪವರ್ಸ್ ಆಫ್ ಡಾರ್ಕ್ನೆಸ್.
ಕತ್ತಲೆಯ ಶಕ್ತಿಗಳಿಗೆ ವಿರುದ್ಧವಾಗಿ, ಅಶರೀರ ದುಷ್ಟ ಗಣಗಳಿಗೆ ವಿರುದ್ಧವಾಗಿ, ಪೈಶಾಚಿಕ ಶಕ್ತಿಗಳಿಗೆ ವಿರುದ್ಧವಾಗಿ, ಆ ಪೈಶಾಚಿಕ ಆಧಿಪತ್ಯಗಳಿಗೆ ವಿರುದ್ಧವಾಗಿ. ಇದ್ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ, ಆಯ್ತಾ? ಇದು ಯಾವುದು ಕಣ್ಣಿಗೆ ಕಾಣಿಸುವಂಥದ್ದಲ್ಲ. ಕಣ್ಣಿಗೆ ಕಾಣದ ಶರೀರವಿಲ್ಲದ ಅಶರೀರ ದುಷ್ಟ ಗಣಗಳು, ಅಂದರೆ ಪೈಶಾಚಿಕ ಮಂಡಲಕ್ಕೆ ವಿರುದ್ಧವಾಗಿ ನಾವು ಯುದ್ಧ ಮಾಡಬೇಕು. ಅದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ಪೈಶಾಚಿಕ ಮಂಡಲ ಅಶರೀರ ದುಷ್ಟ ಗಣಗಳ ವಿರುದ್ಧ ನಾವು ನಿಜವಾಗಲೂ ದೇವರು ಕೊಡುವಂಥ ಆತ್ಮಿಕ ಆಯುಧಗಳು ಅಥವಾ ಪರಿಶುದ್ಧಾತ್ಮನ ಕೊಡುಗೆಯಾದಂಥ ಅನೇಕ ಆಯುಧಗಳಿದೆ, ಈ ಆಯುಧಗಳನ್ನು ಉಪಯೋಗಿಸಿ. ಎಲ್ಲವೂ ಸ್ಪಿರಿಚುವಲ್, ಓಕೆ? ನೋ ಫಿಸಿಕಲ್ ವೆಪನ್ಸ್, ನೋ ಫಿಸಿಕಲ್ ವೆಪನ್. Children of God should not use any physical weapons for your battle. Your battle is spiritual. You have a battle. You must fight, and that fight is not against any human being. Not against any human being. Our fight is against evil powers of this world. ಈ ಲೋಕದ ದುಷ್ಟ ಶಕ್ತಿಗಳಿಗೆ ವಿರುದ್ಧವಾಗಿ, evil powers in the heavenlies, ಸ್ವರ್ಗೀಯ ಗಣಗಳಲ್ಲಿ, ಸ್ವರ್ಗೀಯ ಸ್ಥಳಗಳಲ್ಲಿ ಇರ್ತಕ್ಕಂತಹ ಶರೀರ ಇಲ್ಲದೆ ಕಾರ್ಯ ಮಾಡುವ ದುಷ್ಟ ಶಕ್ತಿಗಳಿಗೆ ವಿರುದ್ಧವಾಗಿ ದೇವರು ಎಷ್ಟು ಆಯುಧಗಳನ್ನ ಕೊಟ್ಟಿದ್ದಾರೆ. ವಿಶ್ವಾಸ, ಪ್ರಾರ್ಥನೆ, ದೇವರ ವಾಕ್ಯ, ರಕ್ಷಣೆ, ಶ್ರದ್ಧೆ ಮುಂತಾದ ಆಯುಧಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ಆಯುಧಗಳನ್ನು ಉಪಯೋಗಿಸಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ಈ ಪ್ರಪಂಚದಲ್ಲಿ ದೇವರ ಚಿತ್ತ ನೆರವೇರ್ತದೆ. ಪ್ರೇ ಫಾರ್ ದ ವಿಲ್ ಆಫ್ ಗಾಡ್ ಟು ಬಿ ಮ್ಯಾನಿಫೆಸ್ಟೆಡ್ ಇನ್ ದಿಸ್ ವರ್ಲ್ಡ್, ಇನ್ ದಿಸ್ ಕಂಟ್ರಿ. ದೇವರ ಚಿತ್ತ ಈ ರಾಜ್ಯದಲ್ಲೂ, ಈ ದೇಶದಲ್ಲೂ, ಈ ಪ್ರಪಂಚದಲ್ಲೂ ನೆರವೇರಲಿ, ಕಾಣಲ್ಪಡಲಿ ಎಂದು ದೇವ ಜನರು ವಿಶ್ವಾಸದಿಂದ ನಾವೇನು ಮಾಡಬೇಕು? ಪ್ರಾರ್ಥಿಸಬೇಕು. ಯು ಮಸ್ಟ್ ಪ್ರೇ ಇನ್ ದ ಸ್ಪಿರಿಟ್. ಆತ್ಮದಲ್ಲಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಪ್ರಾರ್ಥಿಸುವಾಗ ಯಾರಿಗಾದರೂ ವಿರೋಧವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಮೊದಲು ಹೋಗಿ ಸಂಧಾನ ಮಾಡಿಕೊಂಡು ಬಂದು ಪ್ರಾರ್ಥಿಸಿ ಅಂತ. ಅಥವಾ ಇನ್ನೊಂದು ಕಡೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡುವಾಗ ಇತರರ ತಪ್ಪುಗಳನ್ನು ಕ್ಷಮಿಸಿ ನೀವು ಪ್ರಾರ್ಥಿಸಿ ಅಂತ. ಈಗ ಈ ಕಾರ್ಯ ನಾವು ಮಾಡಬೇಕು. ಈಗ ನಮ್ಮ ಮನಸ್ಸಿನಲ್ಲಿ ನಾವು ಪ್ರಾರ್ಥಿಸ್ತೀವಿ. ನಾವು ಪ್ರಾರ್ಥಿಸುವಾಗ ಯಾವುದೋ ಒಂದು ಅಧಿಕಾರಿಯ ಮೇಲೆ ನಮಗೆ ದ್ವೇಷ ಇದೆ, ಯಾವುದೋ ಒಂದು ಅಧಿಕಾರಿ ಅಥವಾ ಮಂತ್ರಿ, MLA, MP ಮೇಲೆ ನಮ್ಮ ಮನಸ್ಸಿನಲ್ಲಿ ಬೇಸರ ಇಟ್ಕೊಂಡು, ದ್ವೇಷ ಇಟ್ಕೊಂಡು, ಯಾವುದೋ ಒಂದು ಪಕ್ಷದ ಮೇಲೆ ನಮಗೆ ದ್ವೇಷ ಇಟ್ಕೊಂಡು, ಮನಸ್ಸಿಟ್ಕೊಂಡು ನಾವು ಎಷ್ಟೇ ಬೊಬ್ಬೆ ಹಾಕಿದ್ರು, ಶಬ್ದ ಮಾಡಿದ್ರು, ಉಪವಾಸ ಇದ್ದು ಪ್ರಾರ್ಥಿಸಿದ್ರು, ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಯನ್ನು ತಲುಪುವುದಿಲ್ಲ. ಏಕೆಂದರೆ ಅದು ಮಾನುಷಿಕವಾದ ಪ್ರಾರ್ಥನೆ, ಅದು ದೇವರ ಚಿತ್ತದಂತೆ ಮಾಡುವ ಪ್ರಾರ್ಥನೆ ಅಲ್ಲ. ದೇವರ ಚಿತ್ತದಂತೆ ಮಾಡಬೇಕಾದ ಪ್ರಾರ್ಥನೆ ಏನು ಗೊತ್ತಾ? ನಮ್ಮ ಮನಸ್ಸಿನಲ್ಲಿ ಯಾವ ಪಕ್ಷದ ಮೇಲೂ ನಮಗೆ ದ್ವೇಷ ಇರಬಾರ್ದು, ವೈಮನಸ್ಸಿರಬಾರ್ದು. ಯಾವ ಅಧಿಕಾರಿ, ಯಾವ ಮಂತ್ರಿ ಆಗಿರಲಿ, ಯಾವ ಅರಸನೇ ಆಗಿರಲಿ, ಯಾವ MLA, MPನೇ ಆಗಿರಲಿ, ಯಾರ ಮೇಲೂ ನಮಗೆ ದ್ವೇಷ ಇರಬಾರ್ದು, ಅಸೂಯೆ ಇರಬಾರ್ದು, ಬೇಸರ ಇರಬಾರ್ದು. ಎಲ್ಲರನ್ನು ಕ್ಷಮಿಸಿ. ಎಲ್ಲರೂ ಕೂಡ ದೇವರ ಸೃಷ್ಟಿಯಾಗಿದ್ದಾರೆ. ಎಲ್ಲರನ್ನೂ ದೇವರು ಪ್ರೀತಿಸ್ತಾ ಇದ್ದಾರೆ. ಎಲ್ಲರಿಗೂ ದೇವರ ಅಗತ್ಯವಿದೆ ಎಂಬುದನ್ನು ನಾವು ಅರಿತುಕೊಂಡು ಪ್ರತಿಯೊಬ್ಬರೂ ಸತ್ಯವನ್ನು ಅರಿತುಕೊಳ್ಳಬೇಕಾಗಿದೆ. ದೇವರೇ ಸತ್ಯ, ಗಾಡ್ ಈಸ್ ಟ್ರೂತ್. ಆ ಸತ್ಯ ಪ್ರಕಟವಾಗಿದ್ದೆ ಯೇಸು ಕ್ರಿಸ್ತನ ಮುಖಾಂತರ. ಎಲ್ಲ ಮಾನವರು ಆ ಸತ್ಯವನ್ನು ಅರಿತುಕೊಂಡು ಜೀವೋದ್ಧಾರ, ರಕ್ಷಣೆ, ನಿತ್ಯ ಜೀವ ಪಡೆದುಕೊಂಡು ಶಾಂತಿಯಿಂದ, ಸೌಹಾರ್ದತೆಯಿಂದ ಬದುಕಬೇಕು ಈ ಭೂಮಿಯಲ್ಲಿ. ದ್ಯಾಟ್ ಈಸ್ ದ ವಿಲ್ ಆಫ್ ಗಾಡ್. ಆದರೆ ಇವತ್ತೇನು ನಡೀತಾ ಇದೆ? ಧರ್ಮದ ಹೆಸರಿನಲ್ಲಿ ಘರ್ಷಣೆಗಳು ನಡೀತಾ ಇದೆ, ಜಾತಿ ಹೆಸರಿನಲ್ಲಿ ಘರ್ಷಣೆಗಳು ನಡೀತಾ ಇದೆ. ಕಾರಣ ಏನು ಪ್ರೀತಿಯ ಸಹೋದರ ಸಹೋದರಿಯರೇ? ಒಂದು ಮುಖ್ಯವಾದ ಕಾರಣ, ನಾವು ದೇವ ಜನರು ಎಂದು ಕರೆಸಿಕೊಳ್ಳುತ್ತಿರುವ ನಾವುಗಳು ದೇವರು ಹೇಳಿದ ಪ್ರಕಾರ ಪ್ರಾರ್ಥಿಸ್ತಾ ಇಲ್ಲ, ದೇವರ ಇಚ್ಛೆ ಪ್ರಕಾರ ಪ್ರಾರ್ಥಿಸ್ತಾ ಇಲ್ಲ. ನಮಗೇನು ಇಷ್ಟನೋ ಅದನ್ನು ಬಯಸಿ ಪ್ರಾರ್ಥಿಸ್ತಾ ಇದ್ದೀವಿ, ನಮಗೆ ಯಾವುದು ಇಷ್ಟ ಇಲ್ಲವೋ ಅದನ್ನು ವಿರೋಧಿಸಿ ಪ್ರಾರ್ಥಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಒಂದು ಪಕ್ಷ ಅಂದರೆ ಒಂದು ಗ್ರೂಪ್,
ಓಕೆ, ಒಂದು ಎನಿ ಪಾರ್ಟಿ, ನಾನು ಯಾವುದು ಪಾರ್ಟಿ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಎನಿ ಪಾರ್ಟಿ ಎ ಅಂತ ಇಟ್ಕೊಳ್ಳೋಣ. ಎ ಪಾರ್ಟಿ ನನಗಿಷ್ಟ ಇಲ್ಲ, ನನಗೆ ತುಂಬ ತೊಂದರೆ ಕೊಡ್ತಾ ಇದೆ. ಬಿ ಪಾರ್ಟಿ ನನ್ನ ಪರವಾಗಿದೆ. ಆದ್ದರಿಂದ ನಾನು ಎ ಪಾರ್ಟಿಯನ್ನು ವಿರೋಧಿಸಿ ಬಿ ಪಾರ್ಟಿಯನ್ನು ಪ್ರೋತ್ಸಾಹಿಸಿ ಬಿ ಪಾರ್ಟಿ ಬರಬೇಕು ಈ ದೇಶದಲ್ಲಿ ಅಧಿಕಾರಕ್ಕೆ ಎಂದು ನಾವು ಪ್ರಾರ್ಥಿಸ್ತೇವೆ. ನಾವು ಬಾಯಿ ಬಿಟ್ಟು ಹೇಳದೇ ಇದ್ದರೂ ನಮ್ಮ ಮನಸ್ಸಿನಲ್ಲಿ ಆ ಉದ್ದೇಶ ಇರ್ತದೆ, ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ. ಸಿ, ಗಾಡ್ ಈಸ್ ಲುಕಿಂಗ್ ಇನ್ ಟು ಅವರ್ ಹಾರ್ಟ್ಸ್. ದೇವರು ನಮ್ಮ ಹೃದಯವನ್ನು ನೋಡೋರಾಗಿದ್ದಾರೆ. ನಮಗೆ ಇಲ್ಲಿ ಎ ಪಾರ್ಟಿ ಬರೋದೋ ಬಿ ಪಾರ್ಟಿ ಬರೋದೋ ಮುಖ್ಯ ಅಲ್ಲ. ಇಲ್ಲಿ ಯಾರೇ ಬರಲಿ, ವೆದರ್ ಇಟ್ ಈಸ್ ಎ ಆರ್ ಬಿ, ಎ ಪಾರ್ಟಿಯಿಂದಾನೇ ಬರಲಿ, ಬಿ ಪಾರ್ಟಿಯಿಂದಾನೇ ಚುನಾಯಿತರಾಗಿ ಬರಲಿ, ಯಾರೇ ಬರಲಿ, ಸಿ, ಒನ್ ಥಿಂಗ್ ವಿ ಮಸ್ಟ್ ನೋ, ಅಲ್ಟಿಮೇಟ್ ಕಂಟ್ರೋಲ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ವಿತೌಟ್ ಹಿಸ್ ನಾಲೆಡ್ಜ್ ನಥಿಂಗ್ ವಿಲ್ ಹ್ಯಾಪನ್ ಇನ್ ದಿಸ್ ವರ್ಲ್ಡ್. ದೇವರ ಅರಿವಿಗೆ ಬಾರದೆ ಪ್ರಪಂಚದಲ್ಲಿ ಏನು ಕೂಡ ಸಂಭವಿಸೋದಿಲ್ಲ. ವೆದರ್ ಇಟ್ ಈಸ್ ಗುಡ್ ಆರ್ ಈವಿಲ್, ಗಾಡ್ ನೋಸ್ ಎವ್ರಿಥಿಂಗ್ ಅಂಡ್ ಹಿ ಈಸ್ ದ ಮಾಸ್ಟರ್ ಕಂಟ್ರೋಲರ್. ವಿ ಮಸ್ಟ್ ನೋ ದಟ್. ದೇವರ ಅರಿವಿಗೆ ಬಾರದೆ ಈ ಪ್ರಪಂಚದಲ್ಲಿ ಏನೂ ಸಂಭವಿಸೋದಿಲ್ಲ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದೇ ಆಗಿರ್ಬೋದು, ದೇವರಿಗೆ ಎಲ್ಲ ಗೊತ್ತು. ಹಿ ನೋಸ್ ಎವ್ರಿಥಿಂಗ್. ಮಾತ್ರ ಅಲ್ಲ, ಒಂದು ಸುಪ್ರೀಂ ಕಂಟ್ರೋಲ್, ಅಲ್ಟಿಮೇಟ್ ಕಂಟ್ರೋಲ್ ಈಸ್ ಇನ್ ಹಿಸ್ ಹ್ಯಾಂಡ್, ಅವ್ರ ಕೈಯಲ್ಲಿದೆ. ಅದರಿಂದ ಪ್ರೆಸೆಂಟ್ ಈ ಲೋಕದಲ್ಲಿ ಏನು ನಡೀತಾ ಇದೆ, ದೇಶದಲ್ಲಿ ಏನು ನಡೀತಾ ಇದೆ, ಅದನ್ನು ನೋಡಿ ನಾವು ಭಯಭ್ರಾಂತರಾಗಿ ನಾವು ಭೀತಿಯಿಂದ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಏನೂ ಇಲ್ಲ. ವಿ ಮಸ್ಟ್ ಪ್ರೇ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್, ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ದೇವರ ವಾಕ್ಯದ ಪ್ರಕಾರ, ದೇವರ ಇಚ್ಛೆ ಪ್ರಕಾರ ನಾವು ಪ್ರಾರ್ಥಿಸೋಣ. ಅದು ಎ ಪಾರ್ಟಿ ಬರಲಿ ಅಂತಲೂ ಬೇಡ, ಬಿ ಪಾರ್ಟಿ ಬರಲಿ ಅಂತಲೂ ಬೇಡ, ಸಿ ಪಾರ್ಟಿ ಹೋಗಲಿ ಅಂತಲೂ ಬೇಡ. ನಾವು ಪ್ರಾರ್ಥಿಸಬೇಕಾಗಿರೋದು, ದೇವರೇ ನಿಮ್ಮ ಇಚ್ಛೆ ಈ ದೇಶದಲ್ಲಿ ನೆರವೇರಲಿ. ನಿಮ್ಮ ಇಚ್ಛೆಯಾಗಿದೆ ಎಲ್ಲ ಮಾನವರು ದೈವ ಭಯಭಕ್ತಿಯಿಂದ, ಶಾಂತಿ ಸಮಾಧಾನದಿಂದ, ಸೌಹಾರ್ದತೆಯಿಂದ, ಯಾವುದೇ ವಿಧವಾದ ದ್ವೇಷವಿಲ್ಲದೆ ಸಮಾಧಾನಕರವಾಗಿ ಅನ್ಯೂನ್ಯತೆಯಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬದುಕಬೇಕು ಎಂಬುದು ನಿಮ್ಮ ಚಿತ್ತವಾಗಿದೆ. ಆ ನಿಮ್ಮ ಚಿತ್ತ ಈ ದೇಶದಲ್ಲಿ ನೆರವೇರಲಿ ಅಪ್ಪ, ಈ ರಾಜ್ಯದಲ್ಲಿ ನೆರವೇರಲಿ ಎಂದು ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥಿಸೋಣ, ಆ ರೀತಿಯಲ್ಲಿ ನಾವು ಪ್ರಾರ್ಥಿಸೋಣ. ಈ ದೇಶದಲ್ಲಿ ದೇವರೇ, ನೀವು ತರುವಂಥ ಅಧಿಕಾರಿಗಳು ದೇವರ ಜ್ಞಾನದಿಂದ ತುಂಬಲ್ಪಡಲಿ, ಪ್ರೀತಿಯಿಂದ ತುಂಬಲ್ಪಡಲಿ, ದೇವರ ಕರುಣೆಯಿಂದ ತುಂಬಲ್ಪಡಲಿ, ದೇವರ ಆತ್ಮಭರಿತರಾಗಿ ಈ ದೇಶದಲ್ಲಿ, ರಾಜ್ಯದಲ್ಲಿ ಅವರು ಆಳ್ವಿಕೆ ಮಾಡಲಿ, ಅಧಿಕಾರ ನಡೆಸಲಿ. ಒಂದು ಶಾಂತಿಯುತ ಸಾಮ್ರಾಜ್ಯ ಇಲ್ಲಿ ಉಂಟಾಗಲಿ. ಭಯವಿಲ್ಲದ ವಾತಾವರಣ ಈ ದೇಶದಲ್ಲೂ, ರಾಜ್ಯದಲ್ಲೂ, ಪ್ರಪಂಚದಲ್ಲೂ ಉಂಟಾಗಲಿ. ಇದು ನಿಮ್ಮ ಚಿತ್ತವಾಗಿದೆ ಅಪ್ಪ. ಈ ಚಿತ್ತ ನೀವು ಕೊಟ್ಟ ಅಧಿಕಾರಿಗಳ ಮುಖಾಂತರ ನೆರವೇರಲಿ ಅಪ್ಪ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಸಕಲ ಅಧಿಕಾರಿಗಳನ್ನು, ಮಂತ್ರಿಗಳನ್ನು, MLA, MPs, ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲರನ್ನ ಆಶೀರ್ವದಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವಪ್ಪ ಎಂದು ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರ ವಾಕ್ಯ ಹೇಳ್ತದೆ, ಪ್ರೇಯರ್ ಆಫ್ ದ ರೈಚಿಯಸ್ ಈಸ್ ಪವರ್ಫುಲ್ ಆ್ಯಂಡ್ ಇಫೆಕ್ಟಿವ್. ಎಲ್ಲಿದೆ? ಯಾಕೋಬನು ಬರೆದ ಪತ್ರಿಕೆ, ಜೇಮ್ಸ್ ಚಾಪ್ಟರ್ 5 ವರ್ಸಸ್ 16 and 17. ಯಾಕೋಬನು ಬರೆದ ಪತ್ರಿಕೆ ಅಧ್ಯಾಯ 5 ವಾಕ್ಯ 16ರಿಂದ ನಾವು ಓದ್ತೀವಿ. ಸೆಕೆಂಡ್ ಪಾರ್ಟ್ ಆಫ್ ದಟ್ ವರ್ಡ್, ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದದ್ದು ಮತ್ತು ಫಲದಾಯಕವಾದದ್ದು. ಯಾರ ಪ್ರಾರ್ಥನೆ? ಸತ್ಪುರುಷನ ಪ್ರಾರ್ಥನೆ. ರೈಚಿಯಸ್, ಪ್ರೇಯರ್ ಆಫ್ ದ ರೈಚಿಯಸ್ ಇನ್ ದ ಸೈಟ್ ಆಫ್ ಗಾಡ್. ಇನ್ ದ ಸೈಟ್ ಆಫ್ ಗಾಡ್, ಇಫ್ ಯು ಆರ್ ಅ ರೈಚಿಯಸ್ ಪರ್ಸನ್, ದೇವರ ದೃಷ್ಟಿಯಲ್ಲಿ ನೀನು ನೀತಿವಂತನಾಗಿದ್ದಾರೆ. ಖಂಡಿತವಾಗಿಯೂ ಯೇಸುವಿನ ರಕ್ತ ನಮ್ಮನ್ನು ತೊಳೆದು ನಮ್ಮನ್ನು ನೀತಿವಂತರನ್ನಾಗಿ ಮಾಡ್ತದೆ. ನಾವು ಯಾರೂ ಕೂಡ ನೀತಿವಂತರಲ್ಲ, ನಮ್ಮನ್ನು ದೇವರು ನೀತಿವಂತರನ್ನಾಗಿ ಮಾಡಿದ್ದಾರೆ ಅವರ ಕರುಣೆಯಿಂದಲೂ ಕೃಪೆಯಿಂದಲೂ. ಆದುದರಿಂದ ಯೇಸು ಕ್ರಿಸ್ತರು ಮಾಡಿದ ಆ ಪುಣ್ಯ ಕಾರ್ಯದಲ್ಲಿ, ಅವರ ಆ ಒಂದು ಯಾತನೆ, ಮರಣ, ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟು ಅವರ ರಕ್ತದಿಂದ ತೊಳೆಯಲ್ಪಟ್ಟು ಅವರ ಆತ್ಮನಿಂದ ನಾವು ಮುದ್ರಿತರಾಗಿ ದೇವರ ಮುಂದೆ ನಾವೀಗ ನೀತಿವಂತರಾಗಿದ್ದೇವೆ ವಿಶ್ವಾಸದ ಮುಖಾಂತರವಾಗಿ. ಆದುದರಿಂದ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿರುವ ಪ್ರತಿಯೊಬ್ಬರು, ರೈಚಿಯಸ್ ಆಗಿರುವ ಪ್ರತಿಯೊಬ್ಬರು ಕೂಡ, ಬೈ ದ ಮರ್ಸಿ ಅಂಡ್ ಗ್ರೇಸ್ ಆಫ್ ಗಾಡ್ ವಿ ಆರ್ ರೈಚಿಯಸ್, ನಾಟ್ ಬೈ ದ ರೈಟ್ ಥಿಂಗ್ಸ್ ವಿ ಹ್ಯಾವ್ ಡನ್, ಬಟ್ ಬೈ ದ ಫೇತ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತರಲ್ಲಿ ನಾವಿಟ್ಟ ವಿಶ್ವಾಸದಿಂದ ನಾವೀಗೇನಾಗಿದ್ದೇವೆ? ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದೇವೆ. ಹಾಗಾದರೆ ನಂಬಿಕೆ ಇಡಿ. ಬೈಬಲ್ ಹೇಳ್ತದೆ, ನೀತಿವಂತನ ಪ್ರಾರ್ಥನೆ, ಪ್ರೇಯರ್ ಆಫ್ ದ ರೈಚಿಯಸ್ ಈಸ್ ಪವರ್ಫುಲ್ ಆ್ಯಂಡ್ ಇಫೆಕ್ಟಿವ್.
This is the word of God. God has to stand on his word. God has to fulfill his word because he is faithful. He cannot tell lies. ದೇವರು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ because he is truth. ದೇವರು ಸತ್ಯವಾಗಿದ್ದಾರೆ ಮತ್ತು ದೇವರು ನಂಬಿಗಸ್ತರಾಗಿದ್ದಾರೆ. ಅವರ ವಾಕ್ಯ ಅವರು ಏನು ನುಡಿದಿದ್ದಾರೋ ಅದನ್ನು ಅವರು ನೆರವೇರಿಸಲು ಕಾಯ್ತಾ ಇದ್ದಾರೆ. He is waiting to confirm his word. But we are not believing his word. ನಾವು ಆ ವಾಕ್ಯವನ್ನು ನಂಬ್ತಾ ಇಲ್ಲ. ದೇವರು ನೆರವೇರಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಸೊ ನಂಬಿ ಈಗ ಯಾರೆಲ್ಲ ಯೇಸು ಕ್ರಿಸ್ತನ ಮುಖಾಂತರ ನೀತಿವಂತರಾಗಿದ್ದೀರೋ, ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ನೀತಿವಂತರಾಗಿದ್ದೀರೋ, ಆ ನಂಬಿಕೆ ಇರುವ ಪ್ರತಿಯೊಬ್ಬರು ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆ ಶಕ್ತಿಯುತವಾದ ಪ್ರಾರ್ಥನೆಯಾಗಿರ್ತದೆ. ಪೈಶಾಚಿಕ ಶಕ್ತಿಗಳನ್ನು, ಪೈಶಾಚಿಕ ಮಂಡಲವನ್ನು ನಾಶಪಡಿಸುವಂತಹ, ಆತ್ಮೀಕ ಕೋಟೆ ಕೊತ್ತಲೆಗಳನ್ನು ಕೆಡವಬಲ್ಲಂತಹ ಪ್ರಾರ್ಥನೆಗಳಾಗಿರ್ತದೆ ನೀವು ಮಾಡುವಂತಹ ಪ್ರಾರ್ಥನೆಗಳು. ಶಕ್ತಿಯುತವಾದ ಪ್ರಾರ್ಥನೆಗಳು, ಪ್ರಭಾವಕಾರಿ ಪ್ರಾರ್ಥನೆಗಳಾಗಿರ್ತದೆ. ಇಲ್ಲಿ 17ನೇ ವಾಕ್ಯ ಒಂದು ಎಕ್ಸಾಂಪಲ್ ಮುಖಾಂತರ ದೇವರು ನಮಗೆ ಹೇಳ್ತಾರೆ, ಏಲಿಯನು ನಮ್ಮಂತ ಸಾಧಾರಣ ಮನುಷ್ಯ. ಎಲೈಜಾ ವಾಸ್ ಎ ಗ್ರೇಟ್ ಮ್ಯಾನ್ ಆಫ್ ಫೇತ್ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ವಾಕ್ಯ ಈಸ್ ಎನ್ ಆರ್ಡಿನರಿ ಪರ್ಸನ್ ಜಸ್ಟ್ ಲೈಕ್ ಯು ಅಂಡ್ ಮೀ. ನಿನ್ನಂತ ನನ್ನಂತ ಒಬ್ಬ ಸಾಧಾರಣ ಮನುಷ್ಯ. ಯಾರು? ಎಲಿಯಾ. ಅದರಿಂದ ನಾವೇನು ಅಂತ ದೊಡ್ಡ ಉಪವಾಸ ಮಾಡಿದವರಲ್ಲ, ದೊಡ್ಡ ಮಹಾವಿಶ್ವಾಸಿಗಳೇನು ಅಲ್ಲ ಎಂದು ಯಾರಾದರೂ ಹೇಳ್ಕೊಳ್ಳೋದಾದರೆ ನಿಮಗೆ ದೇವರು ಹೇಳ್ತಾರೆ, ಏಲಿಯನು ನಿನ್ನಂಥ ಸಾಧಾರಣ ಮನುಷ್ಯನೇ. ಡೋಂಟ್ ವರಿ, ನೀನು ಆರ್ಡಿನರಿ ಮನುಷ್ಯ ಅಂತ ತಿಳ್ಕೊಂಡಿದ್ಯಾ? ಹಾಗಾದರೆ ಏಲಿಯಾ ನಿನ್ನ ಥರನೇ ಆರ್ಡಿನರಿ ಮನುಷ್ಯ. ಬಟ್ ವಾಟ್ ಹಿ ಡಿಡ್, ಅವನೇನು ಮಾಡ್ದ? ಅವನು ಮಳೆ ಬಾರದಿರಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದ್ದರಿಂದ 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ಅನಂತರ ಅವನು ಮತ್ತೆ ಮಳೆಗಾಗಿ ಪ್ರಾರ್ಥಿಸಿದಾಗ ಆಕಾಶದಿಂದ ಮಳೆ ಸುರಿಯಿತು, ಭೂಮಿ ಫಲಿಸಿತು. ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಧಾರಣ ಮನುಷ್ಯನಾದ ಎಲಿಯ ಎಂದು ಬೈಬಲ್ ಹೇಳ್ತದೆ. ಯಾಕೋಬ 5:17, ಜೇಮ್ಸ್ 5:17, ನಮ್ಮಂತೆ ಸಾಧಾರಣ ಮನುಷ್ಯನಾದ ಎಲಿಯನು ಮಳೆ ಬರಬಾರ್ದು ಎಂದು ಪ್ರಾರ್ಥಿಸಿದಾಗ ಮಳೆ ಬರಲಿಲ್ಲ. 3.5 ವರ್ಷ ದೇವರು ಆತನ ಪ್ರಾರ್ಥನೆಗೆ ಉತ್ತರ ಕೊಟ್ಟರು. ಆ ನಂತರ 3.5 ವರ್ಷದ ನಂತರ ಮಳೆ ಬರಲಿ ಎಂದು ದೇವರ ಚಿತ್ತದಂತೆ ಪ್ರಾರ್ಥಿಸಿದಾಗ ಮಳೆ ಸುರಿಸಿದರು ದೇವರು. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿ, ಇಂದು ಈ ಸಂದೇಶವನ್ನು ಆಲಿಸುತ್ತಿರುವ ನಾವೊಬ್ಬೊಬ್ಬರು ಕೂಡ ಒಮ್ಮನಸ್ಸುಳ್ಳವರಾಗಿ ಒಟ್ಟಾಗಿ ಸೇರಿ ದೇವರ ವಾಕ್ಯದ ಆಧಾರದಲ್ಲಿ ದೇವರ ಚಿತ್ತದ ಪ್ರಕಾರ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ವಾಕ್ಯ ಹೇಳ್ತದೆ, ನೀವದು ಪಡೆದಾಯಿತು. ನೀವದೇನಾಯಿತು? ಪಡೆದಾಯಿತು. ನೋಡಿ, ಯೋಹಾನನು ಬರೆದ ಪತ್ರಿಕೆ, ಫಸ್ಟ್ ಎಪಿಸಲ್, ಫಸ್ಟ್ ಲೆಟರ್ ಆಫ್ ಜಾನ್, ಚಾಪ್ಟರ್ 5 ನೋಡಿ 14ನೇ ವಾಕ್ಯ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 5 ವರ್ಸ್ 14. 1 ಜಾನ್ 5:14, ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಅಧ್ಯಾಯ 5 ವಾಕ್ಯ 14. ದೇವರ ಚಿತ್ತಾನುಸಾರ ಏನನ್ನು ಬೇಡಿಕೊಂಡರೂ ಅವರು ನಮ್ಮ ವಿಜ್ಞಾಪನೆಗೆ ಕಿವಿ ಕೊಡುತ್ತಾರೆಂಬ ಭರವಸೆ ನಮಗೆ ಇದೆ. ನಾವು ಏನನ್ನು ಬೇಡಿಕೊಂಡರೂ ನಮ್ಮ ವಿಜ್ಞಾಪನೆಗೆ ದೇವರು ಕಿವಿ ಕೊಡುತ್ತಾರೆ ಎಂಬುದು ನಮಗೆ ತಿಳಿದಿದ್ದರೆ ನಾವು ಬೇಡಿದ್ದುದೆಲ್ಲವೂ ನಮಗೆ ಲಭಿಸಿದಂತೆಯೇ ಎಂಬುದು ನಮಗೆ ತಿಳಿದಿದೆ. ಹಾಲೆಲೂಯಾ. ಎಂಥ ವಾಕ್ಯ, ಎಷ್ಟು ಶಕ್ತಿಯುತವಾದ ವಾಕ್ಯ. ಆದರೆ ಇಲ್ಲಿ ಒಂದು ವರ್ಡ್, ಜಸ್ಟ್ ಒನ್ ವರ್ಡ್ ವಿ ನೀಡ್ ಟು ಫೋಕಸ್. ಅದೇನು ಗೊತ್ತಾ? ದೇವರ ಚಿತ್ತಾನುಸಾರ, ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್, ದೇವರ ಚಿತ್ತಾನುಸಾರ. ಇದನ್ನು ಬಿಟ್ಬಿಟ್ಟು ನಿಮ್ಮ ಇಚ್ಛೆ ಪ್ರಕಾರ ಏನೇ ಬೇಡಿಕೊಂಡ್ರೂ ಸಿಗುತ್ತೆ ಅಂತ ಹೇಳಲಿಲ್ಲ. ಕೆಲವೊಮ್ಮೆ ನಾವು ಇದನ್ನು ಮಿಸ್ ಮಾಡ್ತೀವಿ. ಇದನ್ನು ಮಿಸ್ ಮಾಡಬೇಡಿ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದರಿಂದನೇ ಇದು ವರ್ಕ್ ಆಗೋದು. ದೇವರ ಚಿತ್ತಾನುಸಾರ ಅಂತಕ್ಕಂಥ ವರ್ಡ್ ಇದೆಯಲ್ವಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದೀಸ್ 2 ವರ್ಸಸ್. ಓಕೆ, ಸೊ ದೇವರ ಚಿತ್ತಾನುಸಾರ ಏನನ್ನು ಬೇಡಿಕೊಂಡರು ಅವರು ನಮ್ಮ ವಿಜ್ಞಾಪನೆಗೆ ಕಿವಿ ಕೊಡುತ್ತಾರೆಂಬ ಭರವಸೆ ನಮಗಿದೆ. ವಿ ಹ್ಯಾವ್ ದಟ್ ಕಾನ್ಫಿಡೆನ್ಸ್.
that whatever we ask according to his will and purpose, surely he will grant it for us. ನಮಗಾಗಿ ಅದನ್ನು ಅವರು ನೆರವೇರಿಸಿ ಕೊಡ್ತಾರೆ. ಹಾಗಾದರೆ ನಾವು ಮೊದಲು ಓದಿದ ವಾಕ್ಯ ಏನು? ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ ಮಾಡುವುದು ದೇವರಿಗೆ ಮೆಚ್ಚುಗೆ ಆದ ಕಾರ್ಯ. ಹೇಗೆ ಮಾಡುವುದು? ಎಲ್ಲ ಮಾನವರಿಗಾಗಿ ವಿಜ್ಞಾಪನೆ, ಪ್ರಾರ್ಥನೆ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡೋದು ದೇವರಿಗೆ ಇಷ್ಟವಾದ ಕಾರ್ಯ, ದೇವರು ಬಯಸುವಂಥ ಕಾರ್ಯ. ಹಾಗಾದರೆ ದ್ಯಾಟ್ ಈಸ್ ದ ವಿಲ್ ಆಫ್ ಗಾಡ್. ನಾವು ದೇವರ ಚಿತ್ತದ ಪ್ರಕಾರ ನಾವು ಪ್ರಾರ್ಥಿಸುವಾಗ ಖಂಡಿತ ದೇವರು ಕಾರ್ಯ ಮಾಡೇ ಮಾಡ್ತಾರೆ. ಈ ಸತ್ಯದ ಅರಿವಿನಲ್ಲಿ ಪ್ರಾರ್ಥಿಸಿ. ಈಗ ಚುನಾವಣೆ, ನಾಳೆ ಕೆಲವು ಕಡೆ ಚುನಾವಣೆ ಇದೆ, ಅದಾದ ನಂತರ ಮುಂದಿನ ದಿವಸಗಳಲ್ಲಿ ಇನ್ನೂ ಕೆಲವು ಕಡೆ ಇದೆ. ಚುನಾವಣೆ ಹೇಗೆ ಆಗಲಿ, ಅಧಿಕಾರಕ್ಕೆ ಯಾರೇ ಬರಲಿ, ನಮಗದು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ವಿ ನೋ ಆರ್ ಗಾಡ್. ನಮಗೆ ನಮ್ಮ ದೇವರು ಯಾರು ಅಂತ ಗೊತ್ತಿದೆ. ಹಿ ಈಸ್ ಆಲ್ ಮೈಟಿ, ಆಲ್ ಪವರ್ಫುಲ್, ಹಿ ಕ್ಯಾನ್ ಡೂ ಎನಿಥಿಂಗ್ ಅಟ್ ಎನಿ ಟೈಮ್. ಅವರು ಸರ್ವಶಕ್ತರು, ಅವರು ಯಾವ ಸಂದರ್ಭದಲ್ಲೂ ಏನು ಮಾಡಲು ಬೇಕಾದರೂ ಶಕ್ತರಾಗಿದ್ದಾರೆ. And he is alive. Everything comes under his authority, including Satan. ಪಿಶಾಚಿ ಕೂಡ comes under the authority of Jesus Christ. ಯೇಸು ಭೂಮಿಯಲ್ಲೂ ಸ್ವರ್ಗದಲ್ಲೂ, ಯೇಸು ಹೇಳ್ತಾರಲ್ವಾ, ಏನು ಹೇಳ್ತಾರೆ ಯೇಸು ಕ್ರಿಸ್ತರು? ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳ್ತಾರೆ, ಆಲ್ ಅಥಾರಿಟಿ ಇನ್ ಹೆವೆನ್ ಅಂಡ್ ಆನ್ ಅರ್ತ್ ಹ್ಯಾಸ್ ಬಿನ್ ಗಿವನ್ ಆನ್ ಟು ಮೀ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವ ಅಧಿಕಾರವನ್ನು ನನಗೆ ಕೊಡಲಾಗಿದೆ. ಹಾಗಿರುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ವಿ ಡೋಂಟ್ ಹ್ಯಾವ್ ಟು ಬಿ ಅಫ್ರೇಡ್ ಆಫ್ ಡೆವಿಲ್ ಆಲ್ಸೋ. ನಾವು ಪಿಶಾಚಿಗೂ ಹೆದರುವ ಅವಶ್ಯಕತೆ ಇಲ್ಲ. ಬಿಕಾಸ್ he doesn't have all authority. He might be having some authority, but he doesn't have all authority. Who is holding the all, A-L-L, all authority? Jesus Christ, the Son of living God. He is holding the all authority. Hallelujah. Where? In heavenlies and also on earth. ಸ್ವರ್ಗದಲ್ಲೂ ಮತ್ತು ಭೂಮಿಯಲ್ಲೂ ಸರ್ವಾಧಿಕಾರ ಹೊಂದಿದ ದೇವರು ನಮಗಿದ್ದಾರೆ. ಅದರಿಂದ ನಮಗೆ ಈ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಯಾರೇ ಅಧಿಕಾರಕ್ಕೆ ಬಂದರೂ, ಯಾವ ಪಕ್ಷ ಆಡಳಿತಕ್ಕೆ ಬಂದರೂ, ಯಾರೇ ಅಧಿಕಾರಿ ಆದರೂ, ಮಂತ್ರಿ ಆದರೂ, MLA ಆದರೂ, MP ಆದರೂ, ನಮಗೆ ಪ್ರಾಬ್ಲಮ್ ಇಲ್ಲ. ನಮಗದ್ರ ಬಗ್ಗೆ ಚಿಂತೆ ಇಲ್ಲ, ಟೆನ್ಷನ್ ಇಲ್ಲ, ಭಯ ಇಲ್ಲ. ಏಕೆಂದರೆ ವಿ ಆರ್ ಲಿವಿಂಗ್ ಅಂಡರ್ ದ ಅಥಾರಿಟಿ ಆಫ್ ಆಲ್ಮೈಟಿ ಗಾಡ್. ಆ ಒಂದು ಕನ್ವಿಕ್ಷನ್ ನಮಗಿರಬೇಕು. ನಾವು ಬದುಕುತ್ತಿರುವುದು ದೇವರ ಅಧಿಕಾರದ ಕೆಳಗಡೆ. ಈ ಪ್ರಪಂಚದಲ್ಲಿ ಎಷ್ಟೋ ಅಧಿಕಾರಿಗಳು, ರಾಜರು ಇದ್ದಾರೆ, ಆದರೆ ಅವರೆಲ್ಲರಿಗಿಂತ ಮೇಲೆ ಇನ್ನೊಬ್ಬರು ರಾಜಾದಿ ರಾಜನಿದ್ದಾನೆ, ದೇವಾದಿ ದೇವನಿದ್ದಾನೆ, ಸರ್ವಶಕ್ತನಿದ್ದಾನೆ, ಆಲ್ಮೈಟಿ ಗಾಡ್, ಕಿಂಗ್ ಆಫ್ ಕಿಂಗ್ಸ್. ಅಂಡ್ ವಿ ಆರ್ ಲಿವಿಂಗ್ ಅಂಡರ್ ಹಿಸ್ ಅಥಾರಿಟಿ, ಹಿಸ್ ಲಾರ್ಡ್ಶಿಪ್. ಆತನ ರಾಜತ್ವದ ಅಧೀನದಲ್ಲಿ, ಆತನ ಅಧಿಕಾರದ ಕೆಳಗಡೆ ನಾವು ಬದುಕ್ತಾ ಇದ್ದೇವೆ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾರಿಗೂ ಭಯಪಡುವ ಅವಶ್ಯಕತೆಯೂ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಯೇಸು ಸ್ವಾಮಿ ಏನು ಹೇಳ್ತಾರೆ? ದೇಹವನ್ನು ಕೊಂದು ಹಾಕುವವರಿಗೆ ಭಯ ಪಡಬೇಡಿ. ಈ ಭೂಮಿಯಲ್ಲಿರುವಂಥ ಅಧಿಕಾರಿಗಳು ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಪಿಶಾಚಿಯಿಂದ ಪೀಡಿತರಾಗಿ, ದುಷ್ಟ ಶಕ್ತಿಯಿಂದ ಪೀಡಿತರಾಗಿ ಒಳ್ಳೆ ಜನರನ್ನು, ಸಾಧಾರಣ ಜನರನ್ನು, ಏನೂ ಅರಿಯದ ಜನರನ್ನು ಪೀಡಿಸ್ತಾರೆ. ಅಧಿಕಾರಿಗಳು ಮಾತ್ರ ಅಲ್ಲ, ಅಧಿಕಾರದಲ್ಲಿ ಇಲ್ಲದೆ ಇರತಕ್ಕಂಥವರು ಕೂಡ. ಯಾರೆಲ್ಲ ಈ ದುರಾತ್ಮನ ವಶಕ್ಕೆ ಸಿಕ್ಕಿ ಹಾಕಿಕೊಳ್ತಾರೋ ಅವ್ರು ಏನು ಮಾಡ್ತಾರೆ ಅಂದರೆ, ದುರಾತ್ಮ ಮಾಡಲು ಬಯಸುವ ಕಾರ್ಯಗಳನ್ನು ಅವರು ಮಾಡ್ತಾನೆ, ಆ ದೇಹದಲ್ಲಿ ಅವರು ಮಾಡ್ತಾರೆ. ಕೊಲೆ ಇರ್ಬೋದು, ರೇಪ್ ಇರ್ಬೋದು, ದ್ವೇಷ ಹುಟ್ಟಿಸುವಂಥದ್ದು ಇರ್ಬೋದು, ಕೋಮುಗಲಭೆ ಇರ್ಬೋದು, ಇನ್ನಿತರ ABCD XYZ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಯಾವುದಕ್ಕೂ ಕೂಡ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಯೇಸು ಸ್ವಾಮಿ ಹೇಳ್ತಾರೆ. ದೇಹವನ್ನು ಕೊಂದು ಹಾಕುವವರಿಗೆ ಭಯ ಪಡಬೇಡಿ. ಯಾರು ಹೇಳಿದ್ದಾರೆ ಇದನ್ನು? ಯೇಸು ಸ್ವಾಮಿ ಹೇಳಿದ್ದಾರೆ. ಏಕೆಂದರೆ ದೇಹವನ್ನು ಕೊಂದು ಹಾಕಿದ ನಂತರ ಬೇರೆ ಏನು ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಏನು ಮಾಡಲಿಕ್ಕಾಗುತ್ತೆ? ದೇಹನ ಸಾಯಿಸಿ ಆದಮೇಲೆ ನೋಡಿ,
ಮ್ಯಾಥ್ಯೂ ಚಾಪ್ಟರ್ 10, ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 10. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು ತುಂಬ ಚೆನ್ನಾಗಿದೆ. 26ನೇ ವಾಕ್ಯದಿಂದ, ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ 26 ಆನ್ವರ್ಡ್ಸ್. ಜನರಿಗೆ ಭಯಪಡಬೇಡಿ. ಜನರಿಗೆ ಅಂತ ಹೇಳುವಾಗ ಯಾವ ಅಧಿಕಾರಿಗಳಿಗೂ ನೀವು ಹೆದರೋ ಅವಶ್ಯಕತೆ ಇಲ್ಲ. ಯಾರೇ ಬರಲಿ ಹೆದರೋ ಅವಶ್ಯಕತೆ ಇಲ್ಲ. ಎಷ್ಟು ಕೆಟ್ಟ ಆಡಳಿತ ಬಂದರೂ ಯು ಡೋಂಟ್ ಹ್ಯಾವ್ ಟು ಬಿ ಅಫ್ರೈಡ್. ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಮುಚ್ಚುಮರೆ ಆಗಿರುವುದೆಲ್ಲವೂ ಬಟ್ಟ ಬಯಲಾಗುವುದು, ಗುಟ್ಟಾಗಿರುವುದೆಲ್ಲವೂ ರಟ್ಟಾಗುವುದು. ನಾನು ಕತ್ತಲೆಯಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಪ್ರಚುರಪಡಿಸಿರಿ. ಕಿವಿ ಮಾತಾಗಿ ಕೇಳಿದ್ದನ್ನು ಮನೆ ಮಾಳಿಗೆಯ ಮೇಲೆ ನಿಂತು ಸಾರಿರಿ. ಪ್ರೊಕ್ಲೈಮ್ ದಿಸ್ ಟ್ರೂತ್ ಟು ದ ಹೋಲ್ ವರ್ಲ್ಡ್. ಎಲ್ಲರಿಗೂ ಇದನ್ನು ಸಾರಿ ಹೇಳಿ, ಕೂಗಿ ಹೇಳಿ. ಎಲ್ಲರೂ ಈ ಸತ್ಯವನ್ನು ತಿಳ್ಕೊಂಡು ಧೈರ್ಯದಲ್ಲಿ ಬದುಕಲಿ, ನೆಮ್ಮದಿಯಲ್ಲಿ ಬದುಕಲಿ. ಯಾವುದೇ ಪಕ್ಷವನ್ನು ಆಶ್ರಯಿಸಿ, ವ್ಯಕ್ತಿಯನ್ನು ಆಶ್ರಯಿಸಿ, ಅಧಿಕಾರಿಯನ್ನು ಆಶ್ರಯಿಸಿ ನಾವು ಬದುಕಬಾರದು. ಎಲ್ಲರನ್ನು ಗೌರವಿಸೋಣ, ಎಲ್ಲರನ್ನು ಪ್ರೀತಿಸೋಣ, ಎಲ್ಲರಿಗಾಗಿ ಪ್ರಾರ್ಥಿಸೋಣ, ಎಲ್ಲರನ್ನು ಆಶೀರ್ವದಿಸೋಣ. ಹೀಗೆ ನಾವು ಬದುಕೋಣ. ಇದನ್ನು ಸಾರಬೇಕು. ನೀವು ದೇಹವನ್ನು ಕೊಂದು ಹಾಕುವವರಿಗೆ ಭಯ ಪಡಬೇಡಿ, ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಆದರೆ ದೇಹಾತ್ಮ ಎರಡನ್ನು ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಫಿಯರ್ ದ ಲಾರ್ಡ್. ಆಸ್ ಎ ಚೈಲ್ಡ್ ಆಫ್ ಗಾಡ್, as a Christian, as a believer, as a disciple of Jesus Christ, you don't have to be afraid of any authority, any king, anyone here on earth. But you must fear the Lord. ನಾವು ದೈವ ಭಯವುಳ್ಳವರಾಗಿ ಬದುಕಬೇಕು. ದೇವರಿಗೆ ಮಾತ್ರ ಭಯಪಡೋಣ. ಯಾಕೆ ಇದನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಂದರೆ, ಈ ಲೋಕದ ಮನುಷ್ಯನಿಗೆ, ಅಧಿಕಾರಿಗಳಿಗೆ, ಯಾರಿಗೇ ಆಗಲಿ, ಅವರು ಪಿಶಾಚಿಯಿಂದ ಪ್ರೇರಿತರಾಗಿ, ಪೀಡಿತರಾಗಿ ಒಂದು ವೇಳೆ ನಿನಗೆ ಅಟ್ಯಾಕ್ ಮಾಡಬಹುದು. ಅಟ್ಯಾಕ್ ಮಾಡಿದರೆ ಅವರು ನಿನ್ನ ದೇಹವನ್ನು ಮಾತ್ರ ಸಾಯಿಸಬಹುದು ಅಷ್ಟೇ. ನಿನ್ನ ಈ ದೇಹದಲ್ಲಿರ್ತಕ್ಕಂಥ ಪ್ರಾಣ ತೆಗಿಬಹುದು, ಆದರೆ ನಿನ್ನ ಒಳಗೆ ಆತ್ಮವಿದೆ. There is a spirit inside of this physical body and nobody can destroy that spirit. ಒಂದು ದಿನ ನಿನ್ನನ್ನು ಯಾರು ಸಾಯಿಸ್ತೇ ಇದ್ರೂ ನೀನು ಸಾಯ್ತೀಯ, ನಾನು ಸಾಯ್ತೀನಿ, ಎಲ್ಲರೂ ಸಾಯ್ತೀವಿ. ವಿ ಆಲ್ ವಿಲ್ ಡೈ ಒನ್ ಡೇ. ಇಫ್ ಸಂಬಡಿ ಕಿಲ್ಸ್ ಯು, ವೆದರ್ ಆರ್ ಡೋಂಟ್ ಕಿಲ್ಸ್ ಯು, ಯು ವಿಲ್ ಡೈ. ನಾವು ಸತ್ತೇ ಸಾಯ್ತೀವಿ. ದೇಹ ಸತ್ತೋಗುತ್ತೆ, ಒಂದು ದಿನ ಮಣ್ಣಿಗೆ ಹೋಗುತ್ತೆ. ಆದರೆ ಒಳ್ಳೆ ಉದ್ದೇಶಕ್ಕಾಗಿ ಹೋಗಲಿ ಅಲ್ವಾ. ಕೆಟ್ಟದ್ದಕ್ಕಾಗಿ ಸಾಯೋದು ಬೇಡ, ಒಳ್ಳೆಯದಕ್ಕಾಗಿ ಸಾಯೋಣ. ದೇವರ ಮಹಿಮೆಗಾಗಿ ಸಾಯೋಣ. ಯೇಸು ಕ್ರಿಸ್ತನ ನಾಮ ಮಹಿಮೆಗಾಗಿ ಸಾಯೋಣ. ಪ್ರೀತಿಗಾಗಿ ಸಾಯೋಣ. ಒಳ್ಳೆ ಸಾಕ್ಷಿ ಜೀವನ ಜೀವಿಸಿದ್ದಕ್ಕಾಗಿ ಸಾಯೋಣ. ದೊಡ್ಡ ಆಶೀರ್ವಾದದ ಮರಣವಾಗಿರ್ತದೆ. ಎಷ್ಟೋ ಜನ ಆ ರೀತಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ಕೂಡ ಅದೇ ರೀತಿಯಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದು. ಯಾತಕ್ಕೋಸ್ಕರ? ಸಕಲ ಮನುಷ್ಯರ ಪಾಪಗಳ ಪರಿಹಾರಕ್ಕಾಗಿ, ಎಲ್ಲ ಮನುಷ್ಯರನ್ನು ಪಾಪದಿಂದ ರಕ್ಷಿಸುವುದಕ್ಕಾಗಿ, ಸಕಲ ಮನುಷ್ಯರ ಮೇಲಿರುವ ಪ್ರೀತಿಯಿಂದಾಗಿ ಅವರು ತಮ್ಮ ಪ್ರಾಣವನ್ನು ಧಾರೆ ಎರೆದರು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ನಾವು ಒಳ್ಳೇದು ಮಾಡ್ತಾ ಹೋಗ್ತೀವೋ ಆಗ ದುಷ್ಟ ಶಕ್ತಿಗೆ ಇಷ್ಟ ಇಲ್ಲ. ಈ ದುಷ್ಟ ಶಕ್ತಿ ಏನು ಮಾಡುತ್ತೆ? ಈವಿಲ್ ಪವರ್ ಇದೇನು ಮಾಡುತ್ತೆ? ಇದು ಕೆಲವು ವ್ಯಕ್ತಿಗಳ ಮುಖಾಂತರ ಅಥವಾ ಕೆಲವು ಅಧಿಕಾರಿಗಳ ಮುಖಾಂತರ ನಿನ್ನನ್ನು ಪೀಡಿಸಬಹುದು. ಆದರೆ ದೇವರು ಹೇಳ್ತಾರೆ, ಭಯ ಪಡಬೇಡ, ಹೆದರಬೇಡ, ನಾನಿದ್ದೇನೆ ನಿನ್ನ ಸಂಗಡ, ನಾನು ನಿನ್ನ ಜೊತೆಯಲ್ಲಿರ್ತೇನೆ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರ ನನಗೆ ಕೊಡಲಾಗಿದೆ. ಆದುದರಿಂದ ನೀವು ಹೋಗಿರಿ, ಸಕಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ. ಯು ಗೋ ಅಂಡ್ ಪ್ರೊಕ್ಲೈಮ್ ದ ಗಾಸ್ಪಲ್ ಅಂಡ್ ಮೇಕ್ ಆಲ್ ಪೀಪಲ್ ಮೈ ಡಿಸೈಪಲ್ಸ್ ಬಿಕಾಸ್ ಐ ಆಮ್ ವಿತ್ ಯು. ನಾನು ನಿನ್ನ ಸಂಗಡ ಇದ್ದೇನೆ. This is the promise of the Almighty God, Son of living God, Jesus Christ, who reigns and rules forever and ever. ಸಕಲ ಆಧಿಪತ್ಯ ಅಧಿಕಾರ ಹೊಂದಿದಂಥ, ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತರು ದೇವರ ಏಕೈಕ ಪುತ್ರನು ಹೇಳಿದ ಒಂದು ಪ್ರಾಮಿಸ್ ಆಗಿದೆ. This promise is not made by any human authority or human leader. ಮನುಷ್ಯ ಅಧಿಕಾರಿ ಕೊಟ್ಟಂತ ಒಂದು ವಾಗ್ದಾನ ಅಲ್ಲ, ನಾನಿರ್ತೀನಿ ನಿನ್ನ ಜೊತೆಯಲ್ಲಿ ಅಂತ. ಇದು ದೇವರು ಕೊಟ್ಟ ವಾಗ್ದಾನ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಗ್ದಾನದಲ್ಲಿ ನಂಬಿಕೆ ಇಡಬೇಕು.
ಯೇಸು ಸ್ವಾಮಿ ಹೇಳ್ತಾರೆ ಮುಂದುವರೆದು, 1 ಕಾಸಿಗೆ 2 ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಅನುಮತಿ ಇಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಅಲ್ಲದೆ ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಭಯ ಪಡಬೇಡಿ. ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು, ನಿಮಗೆ ಬೆಲೆ ಇದೆ. ದೇವರು ಹೇಳ್ತಾರೆ, ಈವನ್ ಯುವರ್ ಹೇರ್ಸ್ ಆರ್ ಕೌಂಟೆಡ್. ಹೂ ಕೌಂಟೆಡ್? ಗಾಡ್ ನೋಸ್. ಈಗ ನನ್ನ ತಲೆನಲ್ಲಿ ಎಷ್ಟು ಕೂದಿದೆ ಅಂತ ನನಗೆ ಗೊತ್ತಿಲ್ಲ, ನನಗೆ ಜನ್ಮ ಕೊಟ್ಟವರಿಗೂ ಗೊತ್ತಿಲ್ಲ, ಅಥವಾ ನನ್ನ ಜೀವನ ಸಂಗಾತಿಗೂ ಗೊತ್ತಿಲ್ಲ, ಅಥವಾ ಮಕ್ಕಳಿಗೂ ಗೊತ್ತಿಲ್ಲ, ಸ್ನೇಹಿತರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಯಾರಿಗೆ ಗೊತ್ತಿದೆ? ನನ್ನನ್ನು ನಿಜವಾಗಲೂ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ, ರಕ್ಷಿಸಿದ ರಕ್ಷಕನಿಗೆ ನನ್ನ ತಲೆಯಲ್ಲಿ ಎಷ್ಟು ಕೂದಲಿದೆ ಅಂತ ಗೊತ್ತಿದೆ. ನಮ್ಮೊಬ್ಬೊಬ್ಬರ ತಲೆಯಲ್ಲಿರುವ ಅದರ ಅರ್ಥ ಏನು ಗೊತ್ತಾ? ದೇವರಿಗೆ ನಮ್ಮ ಜೀವಿತದ ಅತಿ ಚಿಕ್ಕ ಕಾರ್ಯವು ಕೂಡ ತಿಳಿದಿದೆ. ನಿನ್ನ ಜೀವಿತದಲ್ಲಿ ಏನೇ ಆದರೂ ದೇವರ ಅರಿವಿಗೆ ಬಾರದೆ ಆಗೋದಿಲ್ಲ. ಡೋಂಟ್ ವರಿ, ಡೂ ನಾಟ್ ಬಿ ವರೀಡ್. ಮನುಷ್ಯ ಏನು ಮಾಡ್ಬೋದು? ಮ್ಯಾಕ್ಸಿಮಮ್ ನಮ್ಮನ್ನು ಸಾಯಿಸ್ಬೋದು, ಅಷ್ಟೇ ಅಲ್ವಾ? ಸಾಯಿಸಿದ ಮೇಲೆ ಏನಾದರೂ ಮಾಡಲಿಕ್ಕಾಗತ್ತಾ? ಮತ್ತೆ ನಿಮಗೆ ತೊಂದರೆ ಕೊಡಲಿಕ್ಕಾಗತ್ತಾ? ತೊಂದರೆ ಕೊಡಲಿಕ್ಕಾಗೋದಿಲ್ಲ. ನಿನ್ನ ಒಳಗಿನ ಆತ್ಮಕ್ಕೇನಾದರೂ ಹಾರ್ಮ್ ಮಾಡಲಿಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಇಂಪಾಸಿಬಲ್. ನೋ ವೇ, ನೋ ಚಾನ್ಸ್ ಅಟ್ ಆಲ್. ಈವನ್ ಸೈಟನ್ ಆಲ್ಸೋ ಕೆನಾಟ್ ಡೂ ಎನಿಥಿಂಗ್. ಸೈತಾನನಿಗೂ ಕೂಡ ಒಳಗೆ ಇರುವ ಆತ್ಮಕ್ಕೆ ದೇಹ ಸತ್ತೋದ ಮೇಲೆ ಏನು ಮಾಡಲಿಕ್ಕಾಗೋದಿಲ್ಲ. ಓನ್ಲಿ ಗಾಡ್ ಕ್ಯಾನ್ ಡೂ. ಓನ್ಲಿ ಗಾಡ್, ಓನ್ಲಿ ಗಾಡ್, ಓನ್ಲಿ ಗಾಡ್ ಕ್ಯಾನ್ ಡೂ ಸಮಥಿಂಗ್ ಆನ್ ಯುವರ್ ಸ್ಪಿರಿಟ್ ಈವನ್ ಆಫ್ಟರ್ ಡೆತ್. ನೀನು ಮರಣ ಹೊಂದಿದ ನಂತರ ಕೂಡ ನಿನ್ನ ಆತ್ಮಕ್ಕೇನಾದರೂ ಮಾಡಬಹುದಾದರೆ ಅದು ದೇವರಿಗೆ ಮಾತ್ರನೇ. ವೈ? ಯಾಕೆ ಅಂತ ಕೇಳೋದಾದರೆ, ಹೀ ಈಸ್ ದ ಕ್ರಿಯೇಟರ್ ಆಫ್ ಯುವರ್ ಸ್ಪಿರಿಟ್. ನಮ್ಮ ಆತ್ಮವನ್ನು ಸೃಷ್ಟಿ ಮಾಡಿದವರು ಅಥವಾ ನಮ್ಮ ನಿಜವಾದ ಸೃಷ್ಟಿಕರ್ತರು ದೇವರು ಮಾತ್ರನೇ. ದಟ್ ಈಸ್ ವೈ ಫಿಯರ್ ದ ಲಾರ್ಡ್, ರಿಪೆಂಟ್, ಟರ್ನ್ ಅವೇ ಫ್ರಮ್ ಸಿನ್, ಒಬೇ ದ ವರ್ಡ್ ಆಫ್ ಗಾಡ್, ಬ್ಲೆಸ್ ಎವ್ರಿಬಡಿ, ರೆಸ್ಪೆಕ್ಟ್ ಎವ್ರಿಬಡಿ. ಎಲ್ಲರನ್ನು ಗೌರವಿಸಿರಿ, ಎಲ್ಲರನ್ನು ಪ್ರೀತಿಸಿರಿ. ಫೈಟ್ ಅಗೇನ್ಸ್ಟ್ ದ ಈವಿಲ್ ಪವರ್ಸ್. ದುಷ್ಟಶಕ್ತಿಗಳಿಗೆ ವಿರುದ್ಧವಾಗಿ ಯುದ್ಧ ಮಾಡಿರಿ. ಮನುಷ್ಯರಿಗೆ ವಿರುದ್ಧವಾಗಿ ಅಲ್ಲ, ಅಧಿಕಾರಿಗಳಿಗೆ ವಿರುದ್ಧವಾಗಿ ಅಲ್ಲ, ಯಾವುದೇ ಪಕ್ಷಕ್ಕೆ ವಿರುದ್ಧವಾಗಿ ಅಲ್ಲ. ಎಲ್ಲರನ್ನ ಆಶೀರ್ವದಿಸಿರಿ, ಎಲ್ಲರಿಗಾಗಿ ಪ್ರಾರ್ಥಿಸಿರಿ. ದೇಶದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಬರಲಿ ಎಂದು ಪ್ರಾರ್ಥಿಸಿರಿ. ಯಾರ ಮುಖಾಂತರನಾದರೂ ಬರಲಿ, ಅದು ಎ ಪಾರ್ಟಿ, ಬಿ ಪಾರ್ಟಿ, ಸಿ ಪಾರ್ಟಿ, ನೋ ಮ್ಯಾಟರ್ ವಿಚ್ ಪಾರ್ಟಿ, ಎನಿ ಪಾರ್ಟಿ, ನೋ ಪ್ರಾಬ್ಲಮ್. ವಾಟ್ ವಿ ನೀಡ್ ಈಸ್ ಪೀಸ್. ದಟ್ ಈಸ್ ದ ವಿಲ್ ಆಫ್ ಗಾಡ್. ಶಾಂತಿ ಬರಬೇಕು, ಸಮಾಧಾನ ನೆಲೆಸಬೇಕು, ದುಷ್ಟ ಶಕ್ತಿಯ ಕಾರ್ಯಗಳು ಲಯವಾಗಿ ಹೋಗಬೇಕು. ದುಷ್ಟಶಕ್ತಿಯ ಕಾರ್ಯ ಅಂದ್ರೆ ಯಾವುದು? ದ್ವೇಷ, ದ್ವೇಷ, ಕುಡುಕುತನ, ವ್ಯಭಿಚಾರ, ಹಣದ ವ್ಯಾಮೋಹ, ಕೊಲೆ, ದರೋಡೆ, ಸುಳ್ಳು, ಮೋಸ, ವಂಚನೆ. ಇದೆಲ್ಲ ಯಾರ ಕಾರ್ಯಗಳು? ಇದೆಲ್ಲ ಅವ್ರು ಮಾಡಿದ ಕಾರ್ಯ, ಇವ್ರು ಮಾಡಿದ ಕಾರ್ಯ, ಆ ಪಕ್ಷದವರು ಈ ಪಕ್ಷದವರು ಅಲ್ಲ, ಅಲ್ಲ. ಇದು ಪಿಶಾಚಿಯ ಕಾರ್ಯ. ದಿಸ್ ಇಸ್ ದ ವರ್ಕ್ ಆಫ್ ದ ಈವಿಲ್ ಸ್ಪಿರಿಟ್. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸೈತಾನನ ಕಾರ್ಯಗಳು ಲಯವಾಗಿ ಹೋಗಬೇಕಾದ್ರೆ ದೇವರ ಮಕ್ಕಳು ಎದ್ದು ನಿಂತು ಪ್ರಾರ್ಥಿಸಬೇಕು, ವಿಶ್ವಾಸದಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥಿಸಬೇಕು. ಆಗ ಸೈತಾನನ ಕಾರ್ಯಗಳು ಲಯವಾಗಿ ಹೋಗ್ತದೆ. ದೇವರ ಕಾರ್ಯಗಳು ಈ ದೇಶದಲ್ಲೂ ಈ ರಾಜ್ಯದಲ್ಲೂ ಕಾಣಲ್ಪಡ್ತದೆ. ದೇವರ ಚಿತ್ತದ ಪ್ರಕಾರ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿಮಯ ತಂದೆಯಾದ ದೇವರೇ, ಎಲ್ಲ ಜನರಿಗಾಗಿಯೂ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ದೇಶದ, ಈ ರಾಜ್ಯದ ಸಕಲ ಪ್ರಜೆಗಳಿಗಾಗಿಯೂ ಸ್ತೋತ್ರ. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗಾಗಿ ಸ್ತೋತ್ರ. ಪಿತನೇ, ನಿಮ್ಮ ಚಿತ್ತವಾಗಿದೆ ಎಲ್ಲ ಮಾನವರು ಸತ್ಯವನ್ನು ಅರಿತುಕೊಂಡು ನಿತ್ಯ ರಕ್ಷಣೆಯನ್ನು ಪಡೆದುಕೊಳ್ಳಬೇಕು. ಸಮಾಧಾನದಿಂದಲೂ ಶಾಂತಿಯಿಂದಲೂ ಆನಂದದಿಂದಲೂ ಸೌಹಾರ್ದತೆಯಿಂದಲೂ ಜೀವಿಸಬೇಕು ಎಂಬುದು ನಿಮ್ಮ ಚಿತ್ತವಾಗಿದೆ. ನಿಮ್ಮ ಚಿತ್ತ ಈ ದೇಶದಲ್ಲೂ ಈ ರಾಜ್ಯದಲ್ಲೂ ನೆರವೇರಲಿ ಅಪ್ಪ. ಮುಂದೆ ನಡೆಯಲಿರುವ ಎಲೆಕ್ಷನ್ಸ್ಗಳು, ಎಲ್ಲ ಚುನಾವಣೆಗಳು ಪಿತನೇ ನಿಮ್ಮ ಚಿತ್ತದಂತೆ ನಡೆಯಲಿ. ನೀವು ಬಯಸುವ ಒಂದು ಆಡಳಿತ ಈ ರಾಜ್ಯದಲ್ಲೂ ಈ ದೇಶದಲ್ಲೂ ಬರಲಿ ಎಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಸಮಾಧಾನದ ಒಂದು ಸಾಮ್ರಾಜ್ಯ ಬರಲಿ, ಶಾಂತಿಯ ಒಂದು ಸಾಮ್ರಾಜ್ಯ ಈ ದೇಶದಲ್ಲೂ ಈ ರಾಜ್ಯದಲ್ಲೂ ಬರಲಿ ಯೇಸು ನಾಮದಲ್ಲಿ.
ಸೈತಾನನ ಎಲ್ಲ ಆಲೋಚನೆಗಳು, ಕುತಂತ್ರಗಳು ಲಯವಾಗಿ ಹೋಗಲಿ. ಎಲ್ಲ ಪಕ್ಷದ ಅಭ್ಯರ್ಥಿಗಳಲ್ಲಿಯೂ, ಅಧಿಕಾರಿಗಳಲ್ಲಿಯೂ, ಸರ್ಕಾರಿ ಅಧಿಕಾರಿಗಳಲ್ಲಿಯೂ, ಮಂತ್ರಿಗಳಲ್ಲಿಯೂ ದೇವರ ಕರುಣೆ ತುಂಬಲ್ಪಡಲಿ. ಯೇಸು ಕ್ರಿಸ್ತರ ಸಮಾಧಾನ ತುಂಬಲ್ಪಡಲಿ. ದೈವ ಜ್ಞಾನ ತುಂಬಲ್ಪಡಲಿ. ದೈವ ಭಯ ತುಂಬಲ್ಪಡಲಿ. ಈ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ಸೈತಾನನ ಆಲೋಚನೆಗಳು ಲಯವಾಗಿ ಹೋಗಲಿ ಯೇಸು ನಾಮದಲ್ಲಿ. ಯೇಸುವೇ, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರ ಹೊಂದಿದ ಸರ್ವಶಕ್ತನಾದ ದೇವರೇ, ನಿಮ್ಮ ಚಿತ್ತ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ನೆರವೇರಲಿ ಅಪ್ಪ. ಎಲ್ಲ ಪ್ರಜೆಗಳು, ಈ ಭಾರತ ದೇಶದ ಸಕಲ ಪ್ರಜೆಗಳು ಪ್ರೀತಿಯಲ್ಲಿಯೂ, ಶಾಂತಿಯಲ್ಲಿಯೂ, ಸೌಹಾರ್ದತೆಯಲ್ಲಿಯೂ ನೆಲೆಸುವಂತೆ ಆಗಲಿ. ಶಾಂತಿಯ ಸದನಗಳಲ್ಲಿ ಜೀವಿಸಲಿ. ಈ ದೇಶದ ಎಲ್ಲ ಯುವ ಜನರು ಪಾಪದಿಂದ ದೂರವಾಗಿ, ಕೆಟ್ಟತನದಿಂದ, ಎಲ್ಲ ವಿಧವಾದ ಕೆಟ್ಟ ಅಡಿಕ್ಷನ್ಸ್ಗಳಿಂದ ದೂರವಾಗಿ ಪರಿಶುದ್ಧತೆಯಲ್ಲಿ ಜೀವಿಸಲಿ. ಒಂದು ಪವಿತ್ರ ಆತ್ಮನ ಉಜ್ಜೀವನದ ಮಳೆ ಈ ಭಾರತ ದೇಶದಲ್ಲಿ ಸುರಿಯಲ್ಪಡಲಿ ಯೇಸು ನಾಮದಲ್ಲಿ. ಎಲ್ಲ ಕುಟುಂಬಗಳ ಮೇಲೆ, ಎಲ್ಲ ಯೌವನಸ್ಥ ಮಕ್ಕಳ ಮೇಲೆ, ಸಕಲ ಜನರ ಮೇಲೂ ಯೇಸು ಕ್ರಿಸ್ತನ ಪ್ರೀತಿಯ ಮಳೆ ಸುರಿಯಲ್ಪಡಲಿ. ಶಾಂತಿಯ ಮಳೆ ಸುರಿಯಲ್ಪಡಲಿ. ಒಂದು ದೊಡ್ಡ ಆತ್ಮೀಕವಾದ ಉಜ್ಜೀವನ ಈ ದೇಶದಲ್ಲೂ, ಈ ರಾಜ್ಯದಲ್ಲೂ ಉಂಟಾಗಲಿ ಅಪ್ಪ. ಸೈತಾನನ ಆಡಳಿತ ನಾಶವಾಗಲಿ. ದೇವರ ಆಡಳಿತ ಈ ದೇಶದಲ್ಲೂ ರಾಜ್ಯದಲ್ಲೂ ಬರಲಿ ಅಪ್ಪ. ನಂಬಿಕೆಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥಿಸಿದ್ದನ್ನು ಹೊಂದಿಕೊಂಡಿದ್ದೇವೆ ಎಂಬ ಭರವಸೆಯಿಂದ ಪಿತನೇ, ನಾವೆಲ್ಲರೂ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ನಡೆಯಲಿರುವ ಚುನಾವಣೆಗಳು ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿ ನಡೆಯಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಡೆಯುವಂಥ ಎಲ್ಲ ಚುನಾವಣೆಗಳು ಪವಿತ್ರಾತ್ಮನ ನಿಯಂತ್ರಣದಲ್ಲಿ, ದೇವರ ನಿಯಂತ್ರಣದಲ್ಲಿ ನಡೆಯಲಿ. We release that power of God upon upcoming elections in the name of Jesus. Hallelujah. Thank you, Jesus. Praise you, Jesus. Hallelujah, hallelujah, hallelujah. ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಏಲಿಯನು ಸಾಧಾರಣ ಮನುಷ್ಯ. ಆತನ ಪ್ರಾರ್ಥನೆ ದೇವಾ ನೀವು ಉತ್ತರ ಕೊಟ್ಟಿದ್ದೀರಿ. ಇಂದು ಸಾಧಾರಣ ಮನುಷ್ಯರಾದ ನಾವೆಲ್ಲರೂ ಒಟ್ಟಾಗಿ ಸೇರಿ ನಂಬಿಕೆಯಿಂದ ನಿಮ್ಮ ಚಿತ್ತದಂತೆ ನಿಮ್ಮ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಈಗ ನಮ್ಮ ಪ್ರಾರ್ಥನೆಗೆ ನಿಮ್ಮ ಉತ್ತರವನ್ನು ರಿಲೀಸ್ ಮಾಡ್ತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಅಪಾರವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಸಕಲ ಮನುಷ್ಯರ ಮೇಲೂ ಕರುಣೆ ಉಳ್ಳ ದೇವರೇ, ಎಲ್ಲ ಮಾನವರು ಸತ್ಯವನ್ನರಿತು ಜೀವೋದ್ಧಾರ ಹೊಂದಿಕೊಳ್ಳಬೇಕು ಎಂದು ಬಯಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಚಿತ್ತ ನೆರವೇರಲಿ, ನಿಮ್ಮ ರಾಜ್ಯ ಬರಲಿ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ನಾವು ದೇವರ ವಾಕ್ಯಗಳನ್ನು